ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೊರಗಡೆ ತುಂಬ ಮಳೆಯಲ್ಲ, ಏನಾದರೂ ಖಾರ ಆಗಿರೋದು, ಬಿಸಿ ಬಿಸಿಯಾಗಿರೋದು ಏನಾದರೂ ತಿನ್ನೋಣ ಅನಿಸುತ್ತಲ್ಲ. ಹಾಗಾದರೆ ನಾನು ಏನು ಮಾಡಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಖಾರದ ಹೋಳಿಗೆ. ಬಿಸಿ ಅನ್ನ ಮಾಡಿಬಿಟ್ಟು ಅನ್ನನ ಒಂದು ತಟ್ಟೆಗೆ 2-3 ಸ್ಪೂನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಖಾರದ ಹೋಳಿಗೆ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ. ಇದನ್ನು ಒಂದು ಗ್ಲಾಸ್ ತೊಗೊಂಡ್ಬಿಟ್ಟು ಇದನ್ನು ಹಿಂಗೆ ಸರಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅನ್ನ ಭಾಳ ಸುಡ್ತಾ ಇದೆ, ಹಾಗೆ ಕೈಲೇ ನಾದ್ಕೋಬೋದು. ಭಾಳ ಸುಡ್ತಾ ಇರೋದಕ್ಕೆ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ. ಆ್ಯಕ್ಚುಲಿ ಹಬ್ಬದಲ್ಲೆಲ್ಲ ಹೋಳಿಗೆ ಮಾಡಿಬಿಟ್ಟು ಕಣಕ ಎಲ್ಲ ಉಳಿದಿರುತ್ತಲ್ಲ, ಅದನ್ನು ನಮ್ಮಮ್ಮ ನಮಗೆಲ್ಲ ಕಣಕ ವೇಸ್ಟ್ ಮಾಡಬಾರ್ದು ಅಂತಂದು ಹೇಳಿ ಈ ಥರ ಅನ್ನ ತಗೊಂಡು ಕೋಸಂಬರಿ ಹಾಕಿಬಿಟ್ಟು ಅದನ್ನು ಆ ಕಣಕದಲ್ಲಿ ತುಂಬಿಬಿಟ್ಟು ಈ ಥರ ಖಾರದ ಹೋಳಿಗೆ ಅಂತ ಎಲ್ಲ ಮಾಡಿಕೊಡ್ತಾಯಿದ್ರು. ನಾವು ಚಿಕ್ಕವರಿರುವಾಗೆಲ್ಲ ಸ್ವೀಟ್ ಬಿಟ್ಟು ಇದನ್ನು ತಿನ್ನೋಕ್ಕೆ ಭಾಳ ಕಾಯ್ತಾಯಿದ್ವಿ ಮತ್ತು ಭಾಳ ಚೆನ್ನಾಗಾಗಿರುತ್ತೆ, ತುಂಬ ಇಷ್ಟಪಡ್ತಿದ್ವಿ. ಈಗ ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿದ್ದ ರೈಸಿಗೆ ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿಬಿಟ್ಟು ಮತ್ತು ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಬಾಲ್ ಮಾಡಿಕೊಂಡು ಇದನ್ನು ಇಟ್ಕೊಂಡು ಇದನ್ನು ಕಣಕದಲ್ಲಿ ತುಂಬಿಬಿಟ್ಟು ಇದನ್ನು ಲಟ್ಟಿಸೋದು ಅಥವಾ ತಟ್ಟಿ ಹಾಕಿಬಿಟ್ರೆ ಬಿಸಿ ಬಿಸಿ ಖಾರದ ಹೋಳಿಗೆ ಸವಿಯಲು ಸಿದ್ಧ. ವೇಸ್ಟ್ ಆಗ್ತಾ ಇರೋದನ್ನು ಏನಾದರೂ ಒಂದು ಮಾಡಿಕೊಂಡು ತಿನ್ನೋದ್ರಲ್ಲಿರುತ್ತಲ್ಲ ಆ ಖುಷಿ ಮತ್ತೆಲ್ಲೂ ಸಿಗಲ್ಲ. ನಾವು ವೇಸ್ಟ್ ಮಾಡ್ದಂಗೂ ಆಗಲ್ಲ, ಒಂದು ಒಳ್ಳೆ ರುಚಿನೂ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಹೀಗೆ ಒಂದೊಂದು ಉಂಡೆ ಮಾಡಿ ಇಟ್ಕೊಂಡು ಕಣಕ ತಗೊಂಡು ಅದನ್ನು ನಾನು ಫಸ್ಟೇ ಮೈದಾ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಆ ಕಣಕದ ಈಗ ಒಂದು 6-7 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಒಂದು ಎಷ್ಟಾಗುತ್ತೋ ನೋಡಬೇಕಿದು. ನೋಡಿಕೊಂಡು ಕಣಕನ ತುಂಬಿಟ್ಟು ಮೈದಾ ಹಿಟ್ಟನ್ನು ಕೂಡ ಅದು ಕಣಕ ಮಾಡಿರ್ತಾವಲ್ಲ, ಇದಕ್ಕೆ ತುಂಬ ದಪ್ಪ ಲೇಯರ್ ಏನು ಬೇಕಾಗಿಲ್ಲ, ಸಣ್ಣ ಲೇಯರ್ ಆದರೆ ಸಾಕು. ಹೀಗೆ ತಟ್ಟಕ್ಕಷ್ಟೇ ಸಿಕ್ಕರೆ ಸಾಕದು. ತುಂಬ ಕಡಿಮೆ ಕ್ವಾಂಟಿಟಿನ ಯೂಸ್ ಮಾಡ್ಬೋದು. ಇವಾಗ ನೋಡಿ, ಈ ಕಣಕನ ಒಂದು ಪೇಪರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ವೇಸ್ಟ್ ಪೇಪರ್ ಹಾಕಿದ್ದೀನಿ. ಅದು ಸರಿದಾಡಬಾರ್ದು ಅಂತಂದು ಹೇಳಿ ಪ್ಲಾಸ್ಟಿಕ್. ಈ ಕಣಕನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ಬೇಕಾದ್ರೆ ಇಟ್ಕೊಂಡು ಮಾಡ್ತಾರೆ. ನಾನು ಸುಮ್ಮನೆ ಎರಡು ಕೈಯಲ್ಲೆಲ್ಲ ಸುಮ್ಮನೆ ಆಯಿಲ್ ಆಗುತ್ತೆ ಅಂತಂದೇಳಿ ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಈಗ ಸರೌಂಡಿಂಗು ಫಿಲ್ ಮಾಡೋದು. ಈಗ ಈ ಥರ ತುಂಬ್ಕೊಂಬಿಟ್ಟು ಲತುಣಿಗೆ ತಗೊಂಡು ಲಟ್ಟಿಸಿದ್ರೂ ಓಕೆ ನೀವು, ಇಲ್ಲ ನಾನು ಸುಮ್ಮನೆ ಕೈಲೇ ಅಭ್ಯಾಸ ಇದೆಯಲ್ಲ ಕೈಲೇ ಮಾಡಿಬಿಡ್ತೀನಿ. ಮತ್ತು ಇದು ತುಂಬ ಟೇಸ್ಟಾಗಿರುತ್ತಲ್ಲ. ನನ್ನ ಮಗಳಂದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಇದು ಅಮ್ಮ ಮಸ್ತಾಗಿದ್ದವು ಅಂತಾಳೆ. ಅವಳು ಟಿಫಿನ್ ಬಾಕ್ಸಿಗೂ ಮತ್ತು ಯಾವಾಗಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ, ಸಾಯಂಕಾಲ ರೊಟ್ಟಿ ಚಪಾತಿ ಇಲ್ಲದಾಗ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನು ಮಾಡಿಕೊಂಡು ತಿನ್ಬೋದು. ಒಳ್ಳೆ ವೆಜಿಟೇಬಲ್ ಜಾಸ್ತಿ ಹಾಕ್ಕೊಂಡು ತಿನ್ನೋಕ್ಕಾಗುತ್ತೆ ಮತ್ತು ಟೇಸ್ಟೂ ಇರುತ್ತೆ. ಅನ್ನ ಆರಿದ್ರೂ ನಡೆಯುತ್ತೆ, ಬಿಸಿ ಇದು ನಡೆಯುತ್ತೆ. ಇವನ್ ತಂಗಳದಾದ್ರೂ ಓಕೆ. ಅದನ್ನು ತಂಗಳದಿದ್ದರೆ ಗಟ್ಟಿ ಇದ್ದರೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡ್ರೂ ಬರುತ್ತೆ. ನಮಗೆ ಒಟ್ಟು ಒಂದು ಒಳ್ಳೆ ರೆಸಿಪಿ ಸಿಗುತ್ತಲ್ಲ, ಚೆನ್ನಾಗಿರೋದು, ರುಚಿಕರವಾದದ್ದು, ಅದು ಮುಖ್ಯ. ಇವತ್ತು ಕೂಡ ನಾನು ಮಾಡಿ ಇದು ಬೇಯಿಸಿ ಕೊಟ್ಟಾಗ ನನ್ನ ಮಗಳು ಅಮ್ಮ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಮಸ್ತ್ ಅಂತ ಹೇಳಿದ್ಲು. ನೀವು ಒಂದು ಸಲ ಟ್ರೈ ಮಾಡಿರಿ. ಇದನ್ನು ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿರಿ ಯಾವ ಥರ ಇತ್ತು ಅಂತ. ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ. ತುಂಬ ರುಚಿಯಾದ ಹೋಳಿಗೆ ಅಂತ ಇರುವ ಖಾರದ ಹೋಳಿಗೆ ಸವಿಯಲು ತಿನ್ನಲು ರುಚಿಕರವಾದ ಒಂದು ಹೋಳಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ತಿಂದುಬಿಟ್ಟು ನನಗೆ ತಿಳಿಸಿ.